ವಕ್ಫ್ ವರದಿ ವಿಚಾರದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಕೇಳಿ ಬರ್ತಾ ಇದೆ. ಬಟ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ವತಃ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ಮಾತನಾಡಿದ್ದಾರೆ. ಈ ಆರೋಪ ಸುಳ್ಳು ಅನ್ನುವಂಥದ್ದನ್ನ ಹೇಳಿದ್ದಾರೆ. BY ವಿಜೇಂದ್ರ ವಿರುದ್ಧದ ಆರೋಪಕ್ಕೆ ಬಿಗ್ ಟ್ವಿಸ್ಟ್. ಕಾಂಗ್ರೆಸ್ ಏನು ಆರೋಪ ಮಾಡಿತ್ತು ಅದಕ್ಕೀಗ ಬಿಗ್ ಟ್ವಿಸ್ಟ್. ರಾಜ್ಯದಲ್ಲಿ ವಕ್ಫ್ ಆಸ್ತಿ ವಿವಾದ ಬಹಳಷ್ಟು ಚರ್ಚೆಯಲ್ಲಿದೆ. ಅದರ ಜೊತೆಗೆ ಅನ್ವರ್ ಮಾಣಿಪಾಡಿ ಅವರ ವರದಿ ಕುರಿತು ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಖರ್ಗೆ ಅವರೊಂದು ಆರೋಪವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಅನ್ವರ್ ಮಾಣಿಪಾಡಿ ಅವರಿಗೆ ವಿಜಯೇಂದ್ರ ಅವರು ಕೋಟಿ ಕೋಟಿ ಆಮಿಷ ಒಡ್ಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಅನ್ವರ್ ಮಾಣಿಪಾಡಿ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಮತ್ತು ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರೊಂದು ಈಗ ಏನು ಆರೋಪ ಮಾಡಿರುವಂತದ್ದು, ಅಂದ್ರೆ ವಿಜಯೇಂದ್ರ ಅವರು ಈ ಒಂದು ಇದನ್ನು ಮುಚ್ಚಿ ಹಾಕುವುದಕ್ಕೆ ನಿಮಗೆ ಕೋಟಿ ಕೋಟಿ ಲಂಚದ ಆಮಿಷ ಒಡ್ಡಿದ್ದಾರೆ ಅಂತ ಏನು ಹೇಳ್ತೀರಾ? ಹೀಗೆ ಸತ್ಯ ಹೇಳಬೇಕಾದ್ರೆ 2012-13 ನಾನು ವರದಿ ಕೊಟ್ಟ ಸಂದರ್ಭದಲ್ಲಿ ವಿಜೇಂದ್ರ ಸೇನೆಯಲ್ಲೇ ಇದ್ದಿಲ್ಲ. ಅವ್ರು ಯಾರು ಅಂತ ಕೂಡ ನಮ್ಗೆ ಗೊತ್ತಿದ್ದಿಲ್ಲ. ವಿಜೇಂದ್ರ ಯಾವುದು ಬಂದಿದ್ರೆ ಮೊನ್ನೆ ಜಾಗದಲ್ಲಿ ಬಂದಿರ್ಬೋದು. ಅವರು ಉಪಾಧ್ಯಕ್ಷ ಆಗಿದ್ದಾಗ ನಮ್ಮ ಸರ್ಕಾರ ನಮ್ಮ ಪಾರ್ಟಿ ಸರ್ಕಾರ ನಡೆಸ್ತಾ ಇತ್ತು. ಆಗ ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜೇಂದ್ರ ಅವರಿಗೆ ಮಾತಾಗಿ ನಾನು ಹೇಳಿದೆ, ಈಗ ಕಾಂಗ್ರೆಸ್ನಲ್ಲಿ ನಾವು ಇರಬೇಕಾದ್ರೆ ನನ್ನ ವರದಿ ಯಾಕೆ ಮಂಡನೆ ಮಾಡೋದು, ದಯವಿಟ್ಟು ಮಂಡನೆ ಮಾಡಬೇಕಂತೇಳಿ. ಆದರೆ ನೀವು ಭಾಳಷ್ಟು ದಣಿದಿದ್ದೀರಾ, ಹೋರಾಟ ಮಾಡಿ ನಿಮ್ಮ ಇದನ್ನೆಲ್ಲ ಕಳ್ಕೊಂಡಿದ್ದೀರಾ, ಯಾಕೆ ಈಗ ಮುಂದುವರಿಸಬೇಕು, ಅದನ್ನು ಕ್ಲೋಸ್ ಮಾಡುವ ಅಂತ ಹೇಳಿದರು. ಅದಕ್ಕೆ ನಾನು ಕೋಪಗೊಂಡು ಭಾಳಷ್ಟು ಮಾತಾಡಿದ್ದೀನಿ. ಏನೆಲ್ಲ ಮಾತಾಡಿದ್ರೆ ಖಂಡಿತ ನೆನಪಿಲ್ಲ ನನಗೆ. ಮತ್ತು 150 ಕೋಟಿ ಹೇಳಿದಂಗೆ ಯಾವ ಒಂದು ಕೂಡ ಗೊತ್ತಿಲ್ಲ. ಅದು ಖಂಡಿತ ನನಗೆ ಅವರು ಅಷ್ಟು ದುಡ್ಡಿಗೆ ಅವರು ಆಫರೇ ಮಾಡಿಲ್ಲ. ನನಗೆ ಅವರು ಯಾವುದೇ ಆಫರ್ ಮಾಡಿಲ್ಲ ಅಂತೇಳಿ ದಾಖಲೆ ಕೂಡ ಬಿಡುಗಡೆ ಮಾಡಿದ್ದಾರೆ. ನೀವು ನೋಡಿ ದಾಖಲೆ ಹೇಗಿರ್ಬೋದು ನಂಗೆ ಗೊತ್ತಿಲ್ಲ. ಎಲ್ಲ ವಿಚಾರಗಳಿಗೆ ಸ್ವತಃ BY ವಿಜೇಂದ್ರ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಏನೇನು ಹೇಳಿದ್ದಾರೆ ನೋಡೋಣ ಬನ್ನಿ. ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ ವಕ್ಫ್ ಅಂದಿನ ಅನ್ವರ್ ಮಾನಪಾಡಿ ಅವರೊಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹಿಂದಿನ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಮುಖಂಡರುಗಳು ಯಾವ ರೀತಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದನ್ನು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನ್ಯಾಕೆ ಅನ್ವರ್ ಮಾನಪಾಡಿ ಅವ್ರ ಮನೆಗೆ ಹೋಗಬೇಕು, ನಾನ್ಯಾಕೆ 150 ಕೋಟಿ ಆಫರ್ ಮಾಡಬೇಕು, ಅದು ಕಾಂಗ್ರೆಸ್ಸನ್ನ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ. ಇದೇನಾದ್ರು ತರ್ಕ ಇದೆ ಇದರಲ್ಲಿ ಇದನ್ನ ಮುಂದಿಟ್ಕೊಂಡು ಸದನದ ಸಮಯ ವಿಜಯೇಂದ್ರನ ಮೇಲೆ 150 ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ. ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ. 150,500 ಕೋಟಿ ಅಂತ ಹೇಳ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಅವ್ರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1,500 ಕೋಟಿ ಇರ್ಬೋದು ಅಂತ ಹೇಳ್ಬೇಕಾಗಿತ್ತು. ಅವರು ಅಟ್ಟರ್ ನಾನ್ಸೆನ್ಸ್. ಆ ಪತ್ರ ಇಲ್ಲ, ಅನ್ವರ್ ಮಾನಪಾಡಿ ಅವರ ಹೇಳಿಕೆ ಇಲ್ಲ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ನಾಳೆ ಸದನದಲ್ಲಿ ಈ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಕಿಚ್ಚು ಹಚ್ಚಲಿದೆಯಾ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ವಕ್ಫ್ ನೋಟಿಸ್ ಕೊಟ್ಟಿರುವಂತದ್ದು ಮತ್ತು ಆ ವಕ್ಫ್ ವಿವಾದ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ರೀತಿಯ ಸ್ವರೂಪಗಳನ್ನು ತೆಗೆದುಕೊಳ್ತಾ ಇರುವಂತದ್ದು. ರೈತರಿಗೆ ನೋಟಿಸ್ ಕೊಟ್ಟಿರುವ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು JDS ಪ್ರತಿಪಕ್ಷಗಳು ಏನು ಸದನದಲ್ಲಿ ಚರ್ಚೆ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಸದನದಲ್ಲಿ ಉತ್ತರ ಕೊಡಲಿದ್ದಾರೆ ಸರ್ಕಾರ. ಅದಿಲ್ಲಿ ತಿರುವನ್ನು ತೆಗೆದುಕೊಂಡಿರುವಂತದ್ದು. ವಕ್ಫ್ ನೋಟಿಸ್ ವಿಚಾರದ ಜೊತೆ ಚರ್ಚೆ ಆದ ಸಂದರ್ಭದಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅನ್ವರ್ ಮಾನಪಾಡಿ ಕೊಟ್ಟಿರುವಂತಹ ವರದಿ ಸಂಬಂಧಪಟ್ಟಂತೆ ಅದಕ್ಕೆ ತಡೆ ಹಾಕುವ ಸಂಬಂಧಪಟ್ಟಂತೆ ವರದಿ ಕೊಡಬಾರ್ದು ಅನ್ನೋ ಸಂಬಂಧಪಟ್ಟಂತೆ ಆಗಿನ ವಿಜೇಂದ್ರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. 150 ಕೋಟಿ ರೂಪಾಯಿ ಲಂಚದ ಆರೋಪವನ್ನ ವಿಜೇಂದ್ರ ವಿರುದ್ಧ ಈಗ ಸಿಎಂ ಸಿದ್ದರಾಮಯ್ಯ ಮಾಡಿರುವಂತದ್ದು. ಇದು ನಾಳೆ ಹೊಸ ರೀತಿಯ ಚರ್ಚೆ ಹುಟ್ಟಾಕುವಂಥದ್ದು. ವಕ್ಫ್ದಿಂದ ರೈತರಿಗೆ ನೋಟಿಸ್ ಕೊಟ್ಟಿರುವಂತದ್ದು ಒಂದು ಬೇರೆ ವಿಚಾರ. ಅದು ಈಗ ಆರೋಪ ಮಾಡಿರುವಂತಹ ವಿಚಾರ ಸಂಬಂಧಪಟ್ಟಂತೆ ನಾಳೆ ಈ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ವಿಚಾರನ ಪ್ರಸ್ತಾಪ ಮಾಡುವ ನಿರ್ಧಾರಕ್ಕೆ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಅನ್ವರ್ ಮಾನಪಾಡಿ ಈಗ ಹೇಳಿಕೆ ಕೊಟ್ಟಿರುವಂತದ್ದು ಹೊಸ ರೀತಿಯ ಟ್ವಿಸ್ಟ್ ಅಂತ ತೆಗೆದುಕೊಂಡಿರುವಂತದ್ದು. ವೆಲ್ಕಮ್ ಬ್ಯಾಕ್. ವಕ್ಫ್ ವರದಿ ವಿಚಾರದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಕೇಳಿ ಬರ್ತಾ ಇದೆ. ಬಟ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ವತಃ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ಮಾತನಾಡಿದ್ದಾರೆ. ಈ ಆರೋಪ ಸುಳ್ಳು ಅನ್ನುವಂಥದ್ದನ್ನ ಹೇಳಿದ್ದಾರೆ. BY ವಿಜೇಂದ್ರ ವಿರುದ್ಧದ ಆರೋಪಕ್ಕೆ ಬಿಗ್ ಟ್ವಿಸ್ಟ್. ಕಾಂಗ್ರೆಸ್ ಏನು ಆರೋಪ ಮಾಡಿತ್ತು ಅದಕ್ಕೀಗ ಬಿಗ್ ಟ್ವಿಸ್ಟ್.
ರಾಜ್ಯದಲ್ಲಿ ಒಕ್ಕ ಆಸ್ತಿ ವಿವಾದ ಬಹಳಷ್ಟು ಚರ್ಚೆಯಲ್ಲಿದೆ. ಅದರ ಜೊತೆಗೆ ಅನ್ವರ್ ಮಾಣಿಪಾಡಿ ಅವರ ವರದಿ ಕುರಿತು ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಖರ್ಗೆ ಅವರೊಂದು ಆರೋಪವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಅನ್ವರ್ ಮಾಣಿಪಾಡಿ ಅವರಿಗೆ ವಿಜಯೇಂದ್ರ ಅವರು ಕೋಟಿ ಆಮಿಷ ಒಡ್ಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಅನ್ವರ್ ಮಾಣಿಪಾಡಿ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಖರ್ಗೆ ಅವರೊಂದು ಈಗ ಏನು ಆರೋಪ ಮಾಡಿರುವಂತದ್ದು, ಅಂದ್ರೆ ವಿಜಯೇಂದ್ರ ಅವರು ಈ ಒಂದು ಇದನ್ನು ಮುಚ್ಚಿ ಹಾಕುವುದಕ್ಕೆ ನಿಮಗೆ ಕೋಟಿ ಲಂಚದ ಆಮಿಷ ಒಡ್ಡಿದ್ದಾರೆ ಅಂತ ಏನ್ ಹೇಳ್ತೀರಾ? ಈಗ ಸತ್ಯ ಹೇಳಬೇಕಾದ್ರೆ 2012-13 ನಾನು ವರದಿ ಕೊಟ್ಟ ಸಂದರ್ಭದಲ್ಲಿ ವಿಜೇಂದ್ರ ಸೇನೆಯಲ್ಲೇ ಇದ್ದಿಲ್ಲ. ಅವ್ರು ಯಾರೆಂತ ಕೂಡ ನಮ್ಗೆ ಗೊತ್ತಿದ್ದಿಲ್ಲ. ವಿಜೇಂದ್ರ ಯಾವುದು ಬಂದಿದ್ರೆ ಮೊನ್ನೆ ಜಾಗದಲ್ಲಿ ಬಂದಿರ್ಬೋದು. ಅವರು ಉಪಾಧ್ಯಕ್ಷ ಆಗಿದ್ದಾಗ ನಮ್ಮ ಸರ್ಕಾರ ನಮ್ಮ ಪಾರ್ಟಿ ಸರ್ಕಾರ ನಡೆಸ್ತಾ ಇತ್ತು. ಆಗ ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜೇಂದ್ರ ಅವರಿಗೆ ಮಾತಾಗಿ ನಾನು ಹೇಳಿದೆ, ಈಗ ಕಾಂಗ್ರೆಸ್ನಲ್ಲಿ ನಾವು ಇರಬೇಕಾದ್ರೆ ನನ್ನ ವರದಿ ಯಾಕೆ ಮಂಡನೆ ಮಾಡೋದು, ದಯವಿಟ್ಟು ಮಂಡನೆ ಮಾಡಬೇಕಂತೇಳಿ. ಆದರೆ ನೀವು ಭಾಳಷ್ಟು ದಣಿದಿದ್ದೀರಾ, ಹೋರಾಟ ಮಾಡಿ ನಿಮ್ಮ ಇದನ್ನೆಲ್ಲ ಕಳ್ಕೊಂಡಿದ್ದೀರಾ, ಯಾಕೆ ಈಗ ಮುಂದುವರಿಬೇಕು, ಅದನ್ನು ಕ್ಲೋಸ್ ಮಾಡುವ ಅಂತ ಹೇಳಿದರು. ಅದಕ್ಕೆ ನಾನು ಕೋಪಗೊಂಡು ಭಾಳಷ್ಟು ಮಾತಾಡಿದ್ದೀನಿ. ಏನೆಲ್ಲ ಮಾತಾಡಿದ್ರೆ ಖಂಡಿತ ನೆನಪಿಲ್ಲ ನನಗೆ. ಮತ್ತು 150 ಕೋಟಿ ಹೇಳಿದಂಗೆ ಯಾವ ಒಂದು ಕೂಡ ಗೊತ್ತಿಲ್ಲ. ಅದು ಖಂಡಿತ ನನಗೆ ಅವರು ಅಷ್ಟು ದುಡ್ಡಿಗೆ ಅವರು ಆಫರೇ ಮಾಡಿಲ್ಲ. ನನಗೆ ಅವರು ಯಾವುದೇ ಆಫರ್ ಮಾಡಿಲ್ಲ ಅಂತ ಹೇಳಿ ದಾಖಲೆ ಕೂಡ ಬಿಡುಗಡೆ ಮಾಡಿದ್ದಾರೆ. ನೀವು ನೋಡಿ ದಾಖಲೆ ಹೇಗಿರ್ಬೋದು ನನಗೆ ಗೊತ್ತಿಲ್ಲ. ಎಲ್ಲ ವಿಚಾರಗಳಿಗೆ ಸ್ವತಃ BY ವಿಜಯೇಂದ್ರ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಏನೇನು ಹೇಳ್ತಾರೆ ನೋಡ ಬನ್ನಿ. ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ ವಕ್ಫ್ ಅಂದಿನ ಅನ್ವರ್ ಮಾನಪಾಡಿ ಅವರೊಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹಿಂದಿನ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಮುಖಂಡರುಗಳು ಯಾವ ರೀತಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನ್ಯಾಕೆ ಅನ್ವರ್ ಮಾನಪಾಡಿ ಅವ್ರ ಮನೆಗೆ ಹೋಗಬೇಕು, ನಾನ್ಯಾಕೆ 150 ಕೋಟಿ ಆಫರ್ ಮಾಡಬೇಕು, ಅದು ಕಾಂಗ್ರೆಸ್ಸನ್ನ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ. ಇದೇನಾದ್ರು ತರ್ಕ ಇದೆ ಇದರಲ್ಲಿ ಇದನ್ನ ಮುಂದಿಟ್ಕೊಂಡು ಸದನದ ಸಮಯ ವಿಜಯೇಂದ್ರನ ಮೇಲೆ 150 ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ. ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ. 150,500 ಕೋಟಿ ಅಂತ ಹೇಳ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಅವ್ರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1,500 ಕೋಟಿ ಇರ್ಬೋದು ಅಂತ ಹೇಳ್ಬೇಕಾಗಿತ್ತು. ಅವರು ಅಟ್ಟರ್ ನಾನ್ಸೆನ್ಸ್. ಆ ಪತ್ರ ಇಲ್ಲ, ಅನ್ವರ್ ಮಾನಪಾಡಿ ಅವ್ರ ಹೇಳಿಕೆ ಇಲ್ಲ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ನಾಳೆ ಸದನದಲ್ಲಿ ಈ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಕಿಚ್ಚು ಹಚ್ಚಲಿದೆಯಾ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ವಕ್ಫ್ ನೋಟಿಸ್ ಕೊಟ್ಟಿರುವಂತದ್ದು ಮತ್ತು ಆ ವಕ್ಫ್ ವಿವಾದ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ರೀತಿಯ ಸ್ವರೂಪಗಳನ್ನು ತೆಗೆದುಕೊಳ್ತಾ ಇರುವಂತದ್ದು. ರೈತರಿಗೆ ನೋಟಿಸ್ ಕೊಟ್ಟಿರುವ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು JDS ಪ್ರತಿಪಕ್ಷಗಳು ಏನು ಸದನದಲ್ಲಿ ಚರ್ಚೆ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಸದನದಲ್ಲಿ ಉತ್ತರ ಕೊಡಲಿದ್ದಾರೆ ಸರ್ಕಾರ. ಅದಿಲ್ಲಿ ತಿರುವನ್ನು ತೆಗೆದುಕೊಂಡಿರುವಂತದ್ದು. ವಕ್ಫ್ ನೋಟಿಸ್ ವಿಚಾರದ ಜೊತೆ ಚರ್ಚೆ ಆದ ಸಂದರ್ಭದಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅನ್ವರ್ ಮಾನಪಾಡಿ ಕೊಟ್ಟಿರುವಂತಹ ವರದಿ ಸಂಬಂಧಪಟ್ಟಂತೆ ಅದಕ್ಕೆ ತಡೆ ಹಾಕುವ ಸಂಬಂಧಪಟ್ಟಂತೆ ವರದಿ ಕೊಡಬಾರ್ದು ಅನ್ನೋ ಸಂಬಂಧಪಟ್ಟಂತೆ ಆಗಿನ ವಿಜೇಂದ್ರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. 150 ಕೋಟಿ ರೂಪಾಯಿ ಲಂಚದ ಆರೋಪವನ್ನ ವಿಜೇಂದ್ರ ವಿರುದ್ಧ ಈಗ ಸಿಎಂ ಸಿದ್ದರಾಮಯ್ಯ ಮಾಡಿರುವಂತದ್ದು. ಇದು ನಾಳೆ ಹೊಸ ರೀತಿಯ ಚರ್ಚೆ ಹುಟ್ಟಾಕುವಂಥದ್ದು. ವಕ್ಫ್ನಿಂದ ರೈತರಿಗೆ ನೋಟಿಸ್ ಕೊಟ್ಟಿರುವಂತದ್ದು ಒಂದು ಬೇರೆ ವಿಚಾರ. ಅದು ಈಗ ಆರೋಪ ಮಾಡಿರುವಂತಹ ವಿಚಾರ ಸಂಬಂಧಪಟ್ಟಂತೆ ನಾಳೆ ಈ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ವಿಚಾರನ ಪ್ರಸ್ತಾಪ ಮಾಡುವ ನಿರ್ಧಾರಕ್ಕೆ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಅನ್ವರ್ ಮಾನಪಾಡಿ ಈಗ ಹೇಳಿಕೆ ಕೊಟ್ಟಿರುವಂತದ್ದು ಹೊಸ ರೀತಿಯ ಟ್ವಿಸ್ಟ್ ಅಂತ ತೆಗೆದುಕೊಂಡಿರುವಂತದ್ದು.